ನಮಸ್ಕಾರ, ಕನ್ನಡ ಒನ್ನೆಗೆ ಸ್ವಾಗತ. ನಾನು ಭಾಗ್ಯನಾರಾಯಣ ಬೊಗ್ಗುವರಪು. ರಾಜಕಾರಣದಲ್ಲಿ ಮಾನ ಮರ್ಯಾದೆ ನಾಚಿಕೆ ಇದೆಲ್ಲ ಬಿಟ್ಟು ಬಿಡಬೇಕಂತೆ. ಇಲ್ಲದೆ ಹೋದರೆ ಬಹಳ ಕಷ್ಟ ಸರ್ವೈವ್ ಆಗೋದು ಅಂತ ಎಲ್ಲೋ ಕೇಳಿದ್ದೆ. ಆದರೆ ಅದು ಒಂದೊಂದು ಸಲ ನಿಜ ಅನಿಸುತ್ತೆ. ಅದರಲ್ಲೂ ಪ್ರಸ್ತುತ BJPಯನ್ನು ನೋಡಿದ್ರೆ, ನರೇಂದ್ರ ಮೋದಿ ಅವರನ್ನು ನೋಡಿದ್ರೆ 100% ನಿಜ ಇರ್ಬೋದೇನೋ ಅನಿಸುತ್ತೆ. ಯಾಕೆಂದರೆ ದೇಶದಲ್ಲಿ ಏನೇ ಆಗಲಿ ಅಲ್ಲಿ ನನಗೆ ಓಟು ಸಿಗುತ್ತಾ ಅಂತ ಹುಡುಕುವಂತಹ ಚುನಾವಣಾ ಜೀವಿ ಮಿಸ್ಟರ್ ನರೇಂದ್ರ ಮೋದಿ. ಬಿಹಾರದ ಚುನಾವಣೆಗಳು ಇನ್ನೇನು 4-5 ತಿಂಗಳಲ್ಲಿ ಬರೋದಿದೆ. ಬಿಹಾರ ಚುನಾವಣೆಗಳು ಮೋದಿಗೆ ಮತ್ತು BJPಗೆ ಅದೆಷ್ಟು ಇಂಪಾರ್ಟೆಂಟು ಅನ್ನೋದನ್ನು ಆಮೇಲೆ ಹೇಳ್ತೀನಿ. ಬಟ್ ಈಗ ಆ ಚುನಾವಣೆಗಳಿಗಾಗಿ ಮೋದಿಯವರು ಯಾವುದೇ ಅಂಜಿಕೆ ಇಲ್ಲದೆ, ಯಾವುದೇ ಸಂಕೋಚ ಇಲ್ಲದೆ ಮಾಡಿರೋ ಕೆಲಸವನ್ನು ಹೇಳ್ತೀನಿ. ರೈಲ್ವೆ ಟಿಕೆಟ್ಗಳ ಮೇಲೆ ಮೋದಿಯವರ ಫೋಟೋ ಬರೋ ಹಾಗೆ ಮಾಡ್ಕೊಂಡಿದ್ದಾರೆ. ನೀವು ರೈಲ್ವೆ ಟಿಕೆಟ್ ಬುಕ್ ಮಾಡಿ ಪ್ರಿಂಟ್ ತೆಗೆದರೆ ಮೋದಿ ಫೋಟೋ ಸೆಲ್ಯೂಟ್ ಹೊಡ್ಕೊಂಡು ಬರುತ್ತೆ. ಪಕ್ಕದಲ್ಲಿ ಆಪರೇಷನ್ ಸಿಂಧೂರ ಅಂತ ಬರುತ್ತೆ. ಆಪರೇಷನ್ ಸಿಂಧೂರ ಒಂದು ನೆಪ ಅಷ್ಟೇ. ಬೇಕಾಗಿದ್ದು ಮೋದಿಯ ಫೋಟೋ. ಯಾಕೆ? ಬಿಹಾರದ ಎಲೆಕ್ಷನ್ ಇದೆ. ಬಿಹಾರದ ಜನ ಇಡೀ ದೇಶದಲ್ಲಿ ಹರಡಿಕೊಂಡಿದ್ದಾರೆ. ಟಿಕೆಟ್ ಬುಕ್ಕಿಂಗ್ ದಿನ ಬೆಳಗಾದರೆ ಮಾಡ್ತಾನೆ ಇರ್ತಾರೆ. ಬಿಹಾರದಿಂದ ಬೇರೆ ರಾಜ್ಯಗಳಿಗೆ ಹೋಗಿ ಕೆಲಸ ಮಾಡುವವರ ಸಂಖ್ಯೆ 3 ಕೋಟಿವರೆಗಿದೆ ಅಂತ ಹೇಳಲಾಗ್ತಿದೆ. ಸೊ ಅಷ್ಟು ಜನರ ಮೇಲೆ ಪ್ರಭಾವ ಬೀರುತ್ತೆ. ಇಡೀ ದೇಶದಲ್ಲಿಯೂ ಸಹ ಅದು ಬೇರೆ ರಾಜ್ಯಗಳಲ್ಲಿಯೂ ಸಹ ಅದು ಮೋದಿ ಫೋಟೋ ಬಂದಂಗೆ ಆಗುತ್ತೆ. ಇದೇನು ಹೊಸದೇನಲ್ಲ. ಫೋಟೋ ಹಾಕ್ಕೊಂಡು ತನಗೆ ಕ್ರೆಡಿಟ್ ತೆಗೆದುಕೊಳ್ಳೋದು. ಕೋವಿಡ್ ಸಾಂಕ್ರಾಮಿಕ ರೋಗ ಯಾವಾಗಿತ್ತು ಅದಕ್ಕೆ ವ್ಯಾಕ್ಸಿನ್ ಹಾಕಿದಾಗ ಆ ವ್ಯಾಕ್ಸಿನಲ್ಲಿ ಮೋದಿ ಫೋಟೋವನ್ನು ಕಡ್ಡಾಯವಾಗಿ ಹಾಕಬೇಕು ಅಂತ ತಂದಿದ್ರು. ಎಲ್ಲರೂ ಎಷ್ಟು ಬೈದರು, ನಾಚಿಕೆ ಇಲ್ಲ, ಎಂಥದ್ದಿಲ್ಲ, ನನ್ನ ಫೋಟೋ ಇರಬೇಕು ಅಂದರೆ ಇರಬೇಕು ಅಷ್ಟೇ. ಯಾವಾಗ ಕೋವಿಡ್ ವ್ಯಾಕ್ಸಿನಿಂದ ಜೀವ ಹೋಗ್ತಾ ಇರೋ ಹಾಗಿದೆ ಅನ್ನುವಂತಹ ಆರೋಪಗಳು ಕೇಳಿಬಂತೋ, ಕೋವಿಡ್ ವ್ಯಾಕ್ಸಿನ್ ಸರ್ಟಿಫಿಕೇಟಿಂದ ಮೋದಿ ಫೋಟೋ ಔಟ್. ಅದು ಯಾವಾಗ ನೆಗೆಟಿವ್ ಆಗುತ್ತೋ ಆವಾಗ ಫೋಟೋ ತೆಗೆದುಬಿಡೋದು. ಪಾಸಿಟಿವ್ ಆಗಿದ್ದರೆ ಅದನ್ನು ಬಳಸ್ಕೊಂಬಿಡೋದು. ಎಲೆಕ್ಷನ್ಗೆ ಉಪಯೋಗ ಆಗುತ್ತೆ. ವೋಟ್ ಚುನಾವಣಾ ಜೀವಿ ಅಂದರೆ ಚುನಾವಣಾ ಜೀವಿ ಅಷ್ಟೇ. ಸೊ ಈಗ ಅದೇ ರೀತಿ ಆಪರೇಷನ್ ಸಿಂಧೂರ ನಿಮಗೆಲ್ರಿಗೂ ಗೊತ್ತೇ ಇದೆ. ಪಹಲ್ಗಾಮ್ನಲ್ಲಿ ಪಾಕಿಸ್ತಾನದಿಂದ ಬಂದಂತಹ ಉಗ್ರರು ಭಾರತದ ಪ್ರಜೆಗಳನ್ನು ಕೊಂದು ಹಾಕಿದ್ರು. ಅದಕ್ಕೆ ಪ್ರತಿಯಾಗಿ ಭಾರತದ ಸೇನೆ ಮತ್ತೆ ಹೇಳ್ತಾ ಇದ್ದೀನಿ, ಭಾರತದ ಸೇನೆ ಕಾರ್ಯಾಚರಣೆ ಮಾಡ್ತು. ಪಾಕಿಸ್ತಾನಕ್ಕೆ ಪಾಠ ಕಲಿಸ್ತು. ಒಂದಷ್ಟು ಉಗ್ರರ ತಾಣಗಳನ್ನು ಪಾಕಿಸ್ತಾನ ಮತ್ತು POK ಎರಡೂ ಕಡೆ ಹೊಡೆದು ಬಿಸಾಕ್ತು. ಅದಕ್ಕೆ ಒಂದಷ್ಟು ನಡು ಮುರಿಯುವಂತಹ ಕೆಲಸವನ್ನು ಭಾರತದ ಸೇನೆ ಮಾಡ್ತು. ಆದರೆ ಈಗ ಎಲೆಕ್ಷನ್ ಇದೆಯಲ್ಲ, ಅದನ್ನು ಯಾವುದಾದ್ರೂ ರೀತಿಯಲ್ಲಿ ಬಳಸ್ಕೋಬೇಕಲ್ಲ. ಯಾಕಂದರೆ ಇದೇ ನರೇಂದ್ರ ಮೋದಿ ಅವರೇ 2019 ಫೆಬ್ರವರಿ 14ನೇ ತಾರೀಕು ಪುಲ್ವಾಮಾ ಅಟ್ಯಾಕ್ ಆದಾಗ ಚುನಾವಣಾ ಪ್ರಚಾರಗಳ ಸಂದರ್ಭದಲ್ಲಿ ಪುಲ್ವಾಮಾದಲ್ಲಿ ಹುತಾತ್ಮರಾದ 40ಕ್ಕೂ ಹೆಚ್ಚು ಭಾರತದ ಸೈನಿಕರ ಫೋಟೋನ ಮುಂದಿಟ್ಕೊಂಡು ವೋಟ್ ಕೇಳಿದಂತಹ ವ್ಯಕ್ತಿ ನರೇಂದ್ರ ಮೋದಿ. ಅವರಿಗೆ ಹೆಣ ಬಿದ್ದರೂ ಅದರಲ್ಲಿ ತಮಗೆ ವೋಟ್ ಸಿಗುತ್ತಾ ಅನ್ನೋ ಲೆಕ್ಕಾಚಾರ. ದೇಶಕ್ಕೆ ಏನಾದರೂ ಅಪಾಯ ಆದರೂ ಅದಕ್ಕೆ ವೋಟ್ ಸಿಗುತ್ತಂತ ಅದರಲ್ಲೂ ಲೆಕ್ಕಾಚಾರ. ಏನೇ ಆಗಲಿ ವೋಟ್ ಸಿಗುತ್ತಾ, ನನಗೆ ಅದರ ಲಾಭ ಬೇಕು ಅಷ್ಟೇ. ಅದೇ ರೀತಿ ಈಗ ಆಪರೇಷನ್ ಸಿಂಧೂರ ನಡೆದಿದೆಯಲ್ಲ, ಆ ಒಂದು ಪಿಕ್ಚರನ್ನು ಹಾಕ್ಕೊಂಡು ಪಕ್ಕದಲ್ಲಿ ತನ್ನ ಫೋಟೋವನ್ನು ಹಾಕ್ಕೊಂಡು ರೈಲ್ವೆ ಟಿಕೆಟ್ಗಳಲ್ಲಿ ಬರೋ ಹಾಗೆ ನೋಡ್ಕೊಂಡಿದ್ದಾರೆ. ಸೊ ಡೈರೆಕ್ಟಾಗಿ ಬಿಹಾರದ ಎಲೆಕ್ಷನ್ ಮೇಲೆ ಅವರು ಕಣ್ಣಿಟ್ಟಿದ್ದಾರೆ. ಅದು ಅಲ್ಲಿಗೆ ಲಾಭ ಕೊಡುತ್ತೆ ಅನ್ನುವಂಥದ್ದು ಲೆಕ್ಕಾಚಾರ. ಇದು ಮೋದಿಯವರ ಚುನಾವಣಾ ಜೀವಿ ಮೋದಿಯವರ ಟ್ಯಾಕ್ಟಿಕ್. ಸೊ ಇದೇನು ಹೊಸದೇನಲ್ಲ ಅಂತ ನಿಮಗೆ ವಿವರಣೆ ಕೊಟ್ಟಿದ್ದೀನಿ. ಈಗ ಇನ್ನೊಂದು ವಿಚಾರಕ್ಕೆ ಬರೋದಾದರೆ, ಬಿಹಾರದ ಎಲೆಕ್ಷನ್ ಯಾಕೆ ಇವರಿಗಿಷ್ಟು ಇಂಪಾರ್ಟೆಂಟು ಅಂದರೆ, 2024 ನಡೆದಂತಹ ಲೋಕಸಭಾ ಚುನಾವಣೆಯಲ್ಲಿ ಮೋದಿ ಅವರಿಗೆ ಅಬ್ಕಿ ಬಾರ್ 400 ಪಾರ್ ಅಂತ ಹೇಳಿದ್ದೇ ಬಂತೆ ಹೊರತು ಬಹುಮತದಷ್ಟು ಸಹ ಸೀಟುಗಳು ಬರಲಿಲ್ಲ. 272 ಬಹುಮತದ ಅಂಕಿ 240ಕ್ಕೆ ನಿಂತೋಯ್ತು BJP ಲೆಕ್ಕಾಚಾರ. ಸೊ ಮೊದಲ ಬಾರಿಗೆ ಕಳೆದ 2 ಚುನಾವಣೆಗಳಲ್ಲಿ BJP ಸ್ವಂತ ಬಲದ ಮೇಲೆ ಸರ್ಕಾರ ರಚನೆ ಮಾಡೋ ಶಕ್ತಿಯನ್ನು ಕೇಂದ್ರದಲ್ಲಿ ಹೊಂದಿತ್ತು, ಮೋದಿಯವರು ಹೊಂದಿದ್ರು. ಆದರೆ 2024 ಜನ ತಲೆ ಮೇಲೆ ಹೊಡೆದು ಕೆಳಗಡೆಗೆ ಬಿಸಾಕಿದ್ರು.
60 ಸೀಟ್ ಕಡಿಮೆ ಕೊಟ್ಟರು 2019ಕ್ಕೆ ಹೋಲಿಸಿದ್ರೆ. ಹಾಗಾಗಿ 240 ಚಿಲ್ಲರೆ ಸೀಟುಗಳಿಗೆ ಬಂದು ಕೂತ್ಕೊಳ್ತು. ಈಗ ಊರುಗೋಲುಗಳ ಆಧಾರದ ಮೇಲೆ ಸರ್ಕಾರ ನಡೆಸ್ತಾ ಇದ್ದಾರೆ. ಅದರಲ್ಲೂ ವಿಶೇಷವಾಗಿ ನಿತೀಶ್ ಕುಮಾರ್ ಮತ್ತು ಚಂದ್ರಬಾಬು ನಾಯ್ಡು ಅವರ ಸಪೋರ್ಟ್ ಇಲ್ಲದೆ ಹೋದರೆ ಮೋದಿಯವರು ಒಂದೇ ಒಂದು ಸೆಕೆಂಡ್ ಪ್ರೈಮ್ ಮಿನಿಸ್ಟರ್ ಆಗಿ ಮುಂದುವರಿಯೋದಕ್ಕೆ ಸಾಧ್ಯ ಇಲ್ಲ. ಇಂತಹ ಸಂದರ್ಭದಲ್ಲಿ ಬಿಹಾರದ ಎಲೆಕ್ಷನ್ ಇಂಪಾರ್ಟೆಂಟ್ ಆಗುತ್ತೆ. ಯಾಕೆಂದರೆ ನಿತೀಶ್ ಕುಮಾರ್ ಬಿಹಾರದಿಂದ ಬರೋದಲ್ವಾ. ಬಿಹಾರ ಎಲೆಕ್ಷನಲ್ಲೇನಾದರೂ ಲೆಕ್ಕಾಚಾರ ತಪ್ಪೋದ್ರೆ, ನಿತೀಶ್ ಕುಮಾರ್ ಏನಾದರೂ ಸಪೋರ್ಟ್ ವಾಪಸ್ ತಗೊಂಡ್ರೆ ಇಲ್ಲಿ ಕೇಂದ್ರದಲ್ಲಿ ಮೋದಿ ಸರ್ಕಾರ ಇರೋದಕ್ಕೆ ಸಾಧ್ಯ ಇಲ್ಲ. ಆ ಭಯ ಮೋದಿಯವರನ್ನು, BJPಯನ್ನು, ಸಂಘ ಪರಿವಾರವನ್ನು ಎಲ್ಲರನ್ನೂ ಕಾಡ್ತಾ ಇದೆ. ಹಾಗಾಗಿ ಏನಾದರೂ ಹುಡುಕಬೇಕು ಅಂತಿದ್ದಾಗ ಆ ಉಗ್ರವಾದಿಗಳು ಅವರಿಗೆ ವರವಾಗಿ ಬಂದಂಗೆ ಆಯಿತು. ಪಹಲ್ಗಾಮ್ನಲ್ಲಿ ಅಂತಹ ಕ್ರೂರ ಕೃತ್ಯ ನಡೆದೋಯ್ತು. ಭಾರತೀಯ ಸೇನೆ ತನ್ನ ಶಕ್ತಿಯನ್ನು ತೋರಿಸ್ತು. ಅದರ ಫಲವಾಗಿ ನಮಗೆ ಒಂದಷ್ಟು ಕೀರ್ತಿ ಬಂತು. ಆ ಕೀರ್ತಿಯ ಲಾಭವನ್ನು ನರೇಂದ್ರ ಮೋದಿ ಬಿಹಾರದ ಚುನಾವಣೆಯಲ್ಲಿ ಎನ್ಕ್ಯಾಶ್ ಮಾಡ್ಕೊಳ್ಬೇಕು ಅಂತ ನೋಡ್ತಿದ್ದಾರೆ. ಯಾಕೆ ಅವರು ಅದನ್ನು ಎನ್ಕ್ಯಾಶ್ ಮಾಡ್ಕೊಳ್ಳೋಕೆ ನೋಡ್ತಿದ್ದಾರೆ ಅಂತ ಒತ್ತಿ ಹೇಳ್ತಿದ್ದೀನಿ ಅಂದರೆ, ನಿಜವಾಗಲೂ ಅವರಿಗೆ ಸೇನೆಯ ಬಗ್ಗೆ, ಆ ಕಾರ್ಯಾಚರಣೆಯ ಬಗ್ಗೆ, ಆಪರೇಷನ್ ಸಿಂಧೂರ್ ಬಗ್ಗೆ ಏನಾದರೂ ಅವರಿಗೆ ಅಷ್ಟು ಪ್ರೀತಿ ಇದ್ದಿದ್ರೆ, ಅಷ್ಟು ಗೌರವ ಇದ್ದಿದ್ರೆ ಅಲ್ಲಿ ಭಾರತೀಯ ಸೇನೆಯ ಫೋಟೋ ಬಂದಿರೋದು, ಮೋದಿಯ ಫೋಟೋ ಬರ್ತಿರಲಿಲ್ಲ. ಭಾರತದ ಸೇನೆಯ ಫೋಟೋ ಆಪರೇಷನ್ ಸಿಂಧೂರ ಪಕ್ಕದಲ್ಲಿ ಇಂಡಿಯನ್ ಆರ್ಮಿ ಬಂದಿರೋದು. ಇಂಡಿಯನ್ ಆರ್ಮಿ ಇಲ್ಲವೇ ಇಲ್ಲ ಅಲ್ಲಿ. ಮೋದಿ ಮೋದಿ ಮೋದಿ. ನೋಡ್ತಾ ಇರಿ, ಬಿಹಾರದ ಚುನಾವಣೆಗಳ ಪ್ರಚಾರ ಶುರು ಆದರೆ ಆಲ್ರೆಡಿ ಸ್ಟಾರ್ಟ್ ಮಾಡಿದ್ದಾರೆ. ಮೊದಲನೇದು ಆಪರೇಷನ್ ಸಿಂಧೂರಕ್ಕಿಂತ ಮೊದಲೇ ಶುರು ಮಾಡಿಕೊಂಡ್ರು. ಯಾವಾಗ ಪಹಲ್ಗಾಮ್ ದಾಳಿ ಆಯಿತೋ ಸೌದಿಯಿಂದ ಓಡೋಡಿ ಬಂದರು ಮೋದಿ ಅದನ್ನು ಮೊಟಕುಗೊಳಿಸಿ ಆ ಯಾತ್ರೆಯನ್ನು. ಎಲ್ಲರೂ ಏನು ಅಂದ್ಕೊಂಡ್ರು, ಇವರು ಕಾಶ್ಮೀರಕ್ಕೆ ಹೋಗ್ತಾರೆ ಅಥವಾ ಏನೋ ಇಂಪಾರ್ಟೆಂಟ್ ಕೆಲಸ ಮಾಡ್ತಾರೆ ಪಹಲ್ಗಾಮ್ನಲ್ಲಿ ಆಗಿರೋ ದಾಳಿಯ ವಿಚಾರವಾಗಿ ಅಂದ್ಕೊಂಡ್ರೆ ಸೀದಾ ಬಿಹಾರಕ್ಕೆ ಹೋದರು. ಅಲ್ಲೋಗಿ ಭಾಷಣ ಮಾಡಿದ್ರು, ಪಹಲ್ಗಾಮ್ನೇ ಪ್ರಸ್ತಾಪ ಮಾಡಿದ್ರು. ಸೊ ನೆಕ್ಸ್ಟು ಬಿಹಾರದ ಎಲೆಕ್ಷನ್ ಕ್ಯಾಂಪೇನ್ ಏನಿರುತ್ತೆ, ಪಹಲ್ಗಾಮ್ ಪ್ರತಿದಿನ ಬರುತ್ತೆ. ನೋಡ್ತಾ ಇರಿ. ಅದಕ್ಕೆ ಮುನ್ನುಡಿಯಾಗಿ ಈಗ ರೈಲ್ವೆ ಟಿಕೆಟ್ನಲ್ಲಿ ಫೋಟೋ ಹಾಕಿಸ್ಕೊಂಡು ಮಿಂಚ್ತಾ ಇದ್ದಾರೆ ಸಾಹೇಬರು ಅಷ್ಟೇ. ಇದು ಚುನಾವಣಾ ಜೀವಿ ಮಿಸ್ಟರ್ ನರೇಂದ್ರ ಮೋದಿಯವರ ಬಿಹಾರ್ ಎಲೆಕ್ಷನ್ನ ಟ್ಯಾಕ್ಟಿಕ್ಸ್ ಮತ್ತು ಆಪರೇಷನ್ ಸಿಂಧೂರ ಅನ್ನೋದನ್ನು ತನ್ನ ವೈಯಕ್ತಿಕ ಲಾಭಕ್ಕೆ ಮತ್ತು ತನ್ನ ಪಕ್ಷದ ಲಾಭಕ್ಕೆ ಬಳಸ್ಕೊಳ್ಳೋದಕ್ಕೆ BJP ಮತ್ತು ಸಂಘ ಪರಿವಾರ ಮತ್ತು ನರೇಂದ್ರ ಮೋದಿ ಮಾಡಿಕೊಂಡಿರುವಂತಹ ಒಂದು ಪ್ಲ್ಯಾನ್ ಇಷ್ಟೇ. ನೋಡ್ತಾ ಇರಿ ಸಮಾಜಕ್ಕಾಗಿ ಕನ್ನಡ 1 ನ್ಯೂಸ್. ನಮಸ್ಕಾರ.